ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸ್ಪರ್ಧಿಗಳ ಬಗ್ಗೆ ಹೇಳೋದಾದ್ರೆ ನೆಗೆಟಿವ್ ಇರೋರು ಒಳಗಡೆ ಹೋದ್ಮೇಲೆ ಪಾಸಿಟಿವ್ ಆಗ್ತಾರೆ, ಪಾಸಿಟಿವ್ ಇರೋರು ಒಳಗಡೆ ಹೋದ ನಂತರದಲ್ಲಿ ನೀವು ಹೇಳಿದ್ರಿ ಅವರ ನಿಜ ರೂಪ ಗೊತ್ತಾಗುತ್ತೆ ಅನ್ನುವಂಥದ್ದು. ಹೆಂಗೆ ಸಾಧ್ಯ ಇದು? ಹೇಗೆ ಬಿಗ್ ಬಾಸ್ ಮನೆ ಒಳಗೆ ಹೋದಾಗಲೇ ಈ ರೀತಿ ಆಗುವಂಥದ್ದು ಯಾಕೆ ಅನ್ನುವಂಥದ್ದು? ಆ ಟಾಸ್ಕಾ ಅಥವಾ ಆ ಒಂದು ಸ್ಪರ್ಧಿಗಳು ಈ ಹೇಗೆ ಸಾಧ್ಯ ಅನ್ನುವಂಥದ್ದು? ಸರ್, ಒಟ್ಟಾರೆಯಾಗಿ ನಾನು ಕೇಳಿದ ಇಲ್ಲಿ ಪಾಸಿಟಿವ್ ಆಗಿರೋರು ನೆಗೆಟಿವ್ ಆಗ್ತಾರೆ, ನೆಗೆಟಿವ್ ಆಗಿರೋರು ಪಾಸಿಟಿವ್ ಆಗ್ತಾರೆ ಅಂತ ಬರೋದಿಲ್ಲ ಸರ್. ಬಿಗ್ ಬಾಸ್ ಅನ್ನೋದು ಹೇಗೆ ಅಂತಂದರೆ ಹೊರಗಡೆ ನಾವು ಮಾಡ್ತಕ್ಕಂಥ ಒಂದು ಜೀವನ ಅಲ್ಲಿ ಮಾಡ್ತೀವಿ ಅಷ್ಟೇ. ಹೊರಗಡೆ ನಾವು ಎಲ್ಲ ಕಡೆ ಓಡಾಡ್ಕೊಂಡು ಆ ಜೀವನ ಮಾಡ್ತೀವಿ, ಅಲ್ಲಿ ಒಂದು 100ಕ್ಕೆ 100 ಮನೆ ಒಳಗಡೆ ಜೀವನವನ್ನು ಮಾಡ್ತೀವಿ. ಈಗ ವೈಯಕ್ತಿಕವಾಗಿ ನನಗೆ ಒಬ್ಬ ಹೋರಾಟಗಾರನಾಗಿ ನನ್ನನ್ನು ಹೊರಗಡೆ ಜನ ನೋಡಿದ್ದಾರೆ, ಬಟ್ ವೈಯಕ್ತಿಕವಾಗಿ ನಾನು ಮನೇಲಿ ಹೇಗಿರ್ತೀನಿ, ಹೇಗೆ ಬದುಕ್ತೀನಿ, ಹೇಗಿರುತ್ತೆ ನಂದೊಂದು ಆ್ಯಕ್ಚುಲಿ ಕೆಲವೊಂದಷ್ಟು ನಮ್ಮ ವ್ಯಕ್ತಿತ್ವ ಅಂತ ಇರ್ತದಲ್ಲ ಸರ್, ಆ ವ್ಯಕ್ತಿತ್ವದ ಆಟೆ ಒಳಗಡೆ ಆಮೇಲೆ ಅಲ್ಲಿ ಯಾವುದನ್ನು ಯಾರನ್ನು ಪಾಸಿಟಿವ್ ಆಗಿ ತೋರಿಸಲ್ಲ, ಯಾರನ್ನು ನೆಗೆಟಿವ್ ಆಗಿ ತೋರಿಸಲ್ಲ, ಅದೆಲ್ಲ ಸುಳ್ಳು ಸರ್. ಹೊರಗಡೆ ಜನ ಮಾತಾಡ್ಕೊಳ್ಳೋದು ಅವೆಲ್ಲ ಸುಳ್ಳು. ನಾವು ಹೆಂಗಿರ್ತೀವಿ ಹಂಗೆ ಜನರ ಮುಂದೆ ಇಡ್ತಾರೆ ಸರ್. ಅದರಲ್ಲಿ ನಾವು ಹೇಗೆ ಹೊರಗಡೆ ನಾವು ಒಂದಷ್ಟು ನಾವು ಏನೋ ಒಂಥರ ಕಾಣಿಸ್ಕೊಂಡಿರ್ತೀವಿ, ನಮ್ಮಷ್ಟು ಒಳ್ಳೆಯವರು ಇಲ್ಲ ಅನ್ನೋ ಥರ ಕಾಣಿಸ್ಕೊಂಡಿರ್ತೀವಿ. ಅಲ್ಲಿ ಹೋದಾಗ ನಮ್ಮ ನಿಜ ವ್ಯಕ್ತಿತ್ವವೇ ಅರ್ಥ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ನಾವು ಹೇಗಿರ್ತೀವೋ ಸರ್ ಹಾಗೇನ ಕಾಣಿಸೋದು ಬಿಗ್ ಬಾಸಲ್ಲಿ ಹೊರತು ಇನ್ನು ಬೇರೆ ಏನು ಅಲ್ಲಿ ಯಾರನ್ನೂ ನೆಗೆಟಿವ್ ಮಾಡಲ್ಲ, ಯಾರನ್ನೂ ಪಾಸಿಟಿವ್ ಮಾಡಲ್ಲ ಸರ್. ನಾವು ಹೇಗೆ ನಮ್ಮ ವ್ಯಕ್ತಿತ್ವ ಹೇಗೆ ಹೋಗುತ್ತೆ ಅದ್ರ ಮೇಲೆ ಇರ್ತದೆ ಸರ್. ಮತ್ತು ಕೆಲವು ಟಾಸ್ಕ್ಗಳು ಬಂದಾಗ ಮತ್ತು ಕೆಲವು ಸನ್ನಿವೇಶಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸೋದು, ಅದನ್ನು ಯಾವ ರೀತಿ ನಾವು ಮಾತಾಡಿ ನಾವು ತುಂಬ ಜಗಳ ಆಡ್ತಾ ಇದ್ದೇವೆ ಸರ್ ಮನೆ ಒಳಗಡೆ ಇದ್ದಾಗ, ತುಂಬ ಜನ ಆಯ್ತದೆ. ಬಟ್ ಒಂದೇನು ಅಂತಂದ್ರೆ ಸರ್, ಈಗ ನಂದು ಹೇಗೆ ಅಂತಂದ್ರೆ ಸ್ವಲ್ಪ ನಾನು ತುಂಬ ಪ್ರಾಮಾಣಿಕವಾಗಿ ನಡ್ಕೊಳ್ಳೋ ಅಂಥವನು. ಸೊ ಈ ಕ್ಯಾರೆಕ್ಟರ್ ಜನರಿಗೆ ಇಷ್ಟ ಆಯ್ತು. ಆಮೇಲೆ ನನಗೆ ಇನ್ನೊಂದು ಏನು ಅಂತಂದರೆ ನಾನು ಯಾರ ವಿಚಾರನೂ ಸರ್ ಅವ್ರಿಗೆ ಹೇಳ್ತೀನಿ ಹೊರತು ನಾನು ಬೆನ್ನಿಂದ ನಾನು ಮಾತಾಡಲ್ಲ ಸರ್. ಇದು ನನ್ನ ಕ್ಯಾರೆಕ್ಟ್ರು. ನಾನು ಯಾರಿಗವ್ರು ಏನಾದ್ರು ಹೇಳಬೇಕಾ ನಾನು ಅವ್ರ ಬೆನ್ನಿಂದ ನಿಂತ್ಕೊಂಡು ಅವ್ರು ಹಂಗೆ ಇವ್ರು ಹಿಂಗೆ ನನಗೆ ಬರಲ್ಲ ಸರ್ ಅದು. ಸೊ ಇದನ್ನೇ ನಾವು ಬಿಗ್ ಬಾಸಲ್ಲಿ ನೋಡಿದ್ದು. ನಾವು ಯಾವ ಒಂದು ದಿನ ಆದರೂ ಅದನ್ನು ನೋಡಿಲ್ಲ. ಆಮೇಲೆ ಇನ್ನೊಂದು ನಮ್ಮ ಸೀಸನ್ನಲ್ಲಿ ವಿಶೇಷ ಏನು ಅಂದ್ರೆ ನನ್ನ ಬಗ್ಗೆ ಸರ್, ಸೀಸನ್ 9ರಲ್ಲಿ ಒಂದೇ ಒಂದು ನಿದ್ದೆ ಮಾಡಿದಾಗ ಸಾಂಗ್ ಹಾಕ್ತಾರೆ ಸರ್. ನಿದ್ದೆ ಮಾಡಿದಾಗ ಒಂದು ಸಾಂಗ್ ಹಾಕ್ತಾರೆ, ಎದ್ದೇಳು ಮಂಜನ. ಆ ಸಾಂಗನ್ನು ಹಾಕ್ಸ್ಕೊಳ್ಳದೆ ಇರ್ತಕ್ಕಂಥ ಏಕೈಕ ಸ್ಪರ್ಧಿ ರೂಪೇಶ್ ರಾಜಣ್ಣ ನಾನಾಗಿದ್ದೆ ಸರ್. ಆಮೇಲೆ ಇನ್ನೊಂದೇನು ಅಂದರೆ ಆ ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಸ್ವಲ್ಪ ಹೆದರಿದ್ದೆ ನಾನು, ಅಯ್ಯೋ ಹೆಂಗೋ ಏನು ಅಂತ ಹೇಳಿ. ಈಗ ಹೊರಗಡೆ ಬಂದಮೇಲೆ ನನಗೆ ಎಪಿಸೋಡೆಲ್ಲ ನೋಡಿದಾಗ ಅಯ್ಯೋ ಇನ್ನೂ ಎಷ್ಟು ನಾನು ಮಾತಾಡ್ಬೋದಿತ್ತು, ಎಷ್ಟು ಚೆನ್ನಾಗಿ ನಾನು ನಗಿಸ್ಬೋದಿತ್ತು, ಜನರನ್ನ ಎಂಟರ್ಟೈನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಸರ್. ಬಟ್ ನೋಡೋಣ, ಇನ್ನೊಂದು ಸಲ ಏನಾದ್ರು ಅವಕಾಶ ಸಿಕ್ಕಿದ್ರೆ ಹೋಗಿ ರಂಗ್ಸೋಣ ಸರ್. ಅವಕಾಶ ಸಿಕ್ಕಿದ್ರೆ ರೆಡಿ ಇದ್ದೀರಾ ಹೋಗಲಿಕ್ಕೆ? ಅನುಮಾನವೇ ಬೇಡ ಸರ್. 100% ನಾನು ಹೋಗಿ ಒಂದು 2 ದಿನದ ಮಟ್ಟಗಾರು ಇದ್ದು, ನಮ್ಮ ಹಳೆ ಮನೆ ಅಲ್ಲ ಸರ್ ನಾವು ಆಡ್ದಂಥ ಮನೆ, ಒಂದು ಸಣ್ಣ ನೋವಾಗ್ತಾಯಿತ್ತು. ಕಳೆದ ಬಾರಿ ಬಿಗ್ ಬಾಸ್ ಇನ್ನೊಂದು ಕಡೆ ಹೋದಾಗ ನಾವು ಹೋಗಿ ಅದೊಂದು ವೀಡಿಯೋನು ಮಾಡಿದ್ದೆ ನಾನು ಮನೆ ಒಳಗಡೆ, ಇದು ನಾವು ಇಲ್ಲಿದ್ದ ಮನೆ, ಇಲ್ಲಿ ಟಾಸ್ಕ್ ಆಡ್ದ ಮನೆ ಅಂತ ಹೇಳಿ. ಅದೇ ಮನೆ ವಾಪಸ್ ಬಂದಿದೆ ಅಂತಾರೆ ವಿಭಿನ್ನವಾಗಿ ನಮ್ಮ ಕನ್ನಡದ ಥೀಮ್ನ ಇಟ್ಕೊಂಡು ಆ ಮನೇಲಿ ಒಂದು 2 ದಿನ ಇದ್ದು ಬರೋದು ಅನ್ನೋದು ಒಂದು ಆಸೆ ಇದೆ ಸರ್. ನೋಡೋಣ, ಅವಕಾಶ ಸಿಕ್ಕಿದ್ರೆ ಹೋಗ್ತೀನಿ, ಚೆನ್ನಾಗಿ ಪರ್ಫಾರ್ಮ್ ಮಾಡೋಣ. ಜನರಿಗೆ ಎಂಟರ್ಟೈನ್ಮೆಂಟ್ ಸರ್. ಏನು ಗೊತ್ತಾ ಸರ್, ಜಗಳ ಜನ ಹೊರಗಡೆನೇ ಮಾಡ್ತಾರೆ ಸರ್. ಅವ್ರಿಗೆ ನೋವು ಸಾಕಾಗಿ ಎಲ್ಲ ಆಮೇಲೆ ಬಂದು ಕೂತ್ಕೊಂಡ ಸರ್ ಚೆನ್ನಾಗಿ ನಗಿಸ್ಬೇಕು ಸರ್ ಜನರನ್ನ. ಯಾರು ಚೆನ್ನಾಗಿ ನಗಿಸ್ತಾರೆ ಸರ್, ಜನರನ್ನ ಯಾರು ಖುಷಿ ಪಡಿಸ್ತಾರೆ ಸರ್, ಅವರು ತುಂಬ ಕನೆಕ್ಟ್ ಆಗ್ತಾರೆ ಸರ್ ಜನರಿಗೆ. ಮತ್ತು ಒಂದು ವ್ಯಕ್ತಿತ್ವವಾಗಿ ಒಂದು ಒಳ್ಳೆ ಕ್ಯಾರೆಕ್ಟರಾಗಿ ಜನರಿಗೆ ಇಷ್ಟ ಆಯಿತು ಅಂತಂದ್ರೆ ಸರ್ ಯಾವತ್ತೂ ನಮ್ಮ ಜನ ಕೈ ಬಿಡೋದಿಲ್ಲ ಸರ್. ಇದನ್ನ ಅರ್ಥ ಮಾಡ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.